ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡೋ ರೆಸಿಪಿ ಏನಂದರೆ ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಬೇಗನೆ ರೆಡಿಯಾಗೋ ಮೊಟ್ಟೆ ಗೊಜ್ಜು ಮಾಡ್ತಾಯಿದ್ದೀವಿ. ಇದನ್ನು ಮಾಡಲು ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡರ್, ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ ಜಜ್ಕೊಬೇಕು, ಸ್ವಲ್ಪ ಎಣ್ಣೆ, ಇಷ್ಟೇ ಸಾಕು. ಸಿಂಪಲ್ಲಾಗಿ ಬೇಗ ರೆಡಿಯಾಗುತ್ತೆ ಮೊಟ್ಟೆ ಗೊಜ್ಜು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು, ನಾವು ಎಷ್ಟು ಮೊಟ್ಟೆ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಅನ್ನಕ್ಕೆ ನೆಂಚ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಹಾಗೆ ತಿಂತೀವಿ ಅಂದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ, ಹಂಗೆ ತಿನ್ಬೋದು. ಜ್ವರ ಬಂದಿರೋರಿಗೆ, ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಬೇಗ ಆಗುತ್ತೆ. ಈಗ ಕರೆಂಟ್ ಇರಲ್ಲ, ನಾವೇನಾದರೂ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದು ಪಟ್ ಅಂತ 2 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಅಷ್ಟು ಈಸಿಯಾಗಿದೆ, ಎಲ್ಲರೂ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು. ಇದು ಎಣ್ಣೆ ಕಾಯ್ದಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕು. ಈ ಗೊಜ್ಜಿನ ದೋಸೆ ಜೊತೆ, ಚಪಾತಿ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೆಲ್ಸಕ್ಕೆ ಹೋಗಿ ಬಂದಿರ್ತೀರ, ಅಯ್ಯೋ ಯಾರಪ್ಪ ಅಡುಗೆ ಮಾಡ್ತಾರೆ, ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದೆ ಅಂತ ಇರ್ತೀರ. ಈ ಗೊಜ್ಜು ಮಾಡೋದ್ರಿಂದ 2 ನಿಮಿಷದಲ್ಲಿ ಗೊಜ್ಜಾಗುತ್ತೆ, ಬೇಗ ಆಗುತ್ತೆ. ನೀವು ತುಂಬ ರೆಸ್ಟ್ ಕೂಡ ಮಾಡ್ಬೋದು. ಬ್ರೌನ್ ಕಲರ್ ಬಂದಿದೆ. ಆಮೇಲೆ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು, ಉಪ್ಪು, ಖಾರ ಎಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು. ಒಂದು 30 ಸೆಕೆಂಡ್ ಅದನ್ನು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಸೀಸಬಾರ್ದು, ಆ ಕಲರ್ ಬರೋವರೆಗೂ 30 ಸೆಕೆಂಡ್ ಫ್ರೈ ಮಾಡ್ಕೊಬೇಕು. ಈಗ ನೀವು ಕೆಲಸದಿಂದ ಬಂದು ಈರುಳ್ಳಿ ಕುಯ್ಬೇಕಪ್ಪ, ಮೆಣಸಿನ್ಕಾಯಿ ಕುಯ್ಬೇಕಪ್ಪ, ತರಕಾರಿ ಕುಯ್ಬೇಕಪ್ಪ, ಮಾಡೋಕ್ಕಾಗಲ್ಲ, ನಮ್ಗೆ ಅಡುಗೆ ಫುಲ್ ಸುಸ್ತಾಗಿದೆ ಅನ್ನೋರು ಇದನ್ನು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದು ಫುಲ್ ಆ ಥರ 30 ಸೆಕೆಂಡ್ ಫ್ರೈ ಆದಮೇಲೆ ಮೊಟ್ಟೆ ಹೊಡಿಬೇಕು. ಅದಕ್ಕೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡು. 1 ಹಾಕ್ಕೊಬೇಕಾ, 2 ಹಾಕ್ಕೊಬೇಕಾ, 3 ಹಾಕ್ಕೊಬೇಕಾ, 4 ಎಷ್ಟು ಬೇಕಾದರೂ ಮೊಟ್ಟೆ ಹಾಕ್ಕೊಂಡು ಮಾಡ್ಬೋದು. ಅದನ್ನು ಮೊಟ್ಟೆ ಹೊಡೆದ್ಬಿಟ್ಟು 1 ನಿಮಿಷ ಫ್ರೈ ಮಾಡಿದ್ರೆ ಆ ಮೊಟ್ಟೆ ಗೊಜ್ಜು ರೆಡಿ ಆಗುತ್ತೆ. ಅದನ್ನು ಸೀಸಬಾರ್ದು, ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು. 1 ನಿಮಿಷ ಸಾಕದು ಫ್ರೈ ಆಗುತ್ತೆ, ರೆಡಿ ಆಗಿರುತ್ತೆ. ಈ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೂ ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಹಾಗೆ 4 ಗಂಟೆ ಆಯಿತು ಅಂತ ಡಿಕಾಕ್ಷನ್ ಇಟ್ಟಿದ್ದು, ಟೀ ಮಾಡ್ಕೊಳ್ಳೋಣ ಅಂತ ಟೀ ಆಗ್ತಾಯಿದೆ. ಹಾಗೆ ಟೀ ಜೊತೆ ಅನ್ನಕ್ಕೆ ಮೊಟ್ಟೆ ಗೊಜ್ಜು ಸಹ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀವಿ. ನೀವು ಕೂಡ ಮಾಡಿ ತಿನ್ನಿ, ನೋಡಿ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.